ಇನ್ನು ನಾನು ಬದುಕಲ್ಲ ಅಂತ ನನಗರ್ಥ ಆಗೋಯ್ತು. ನನ್ನ ಮಗಳಿಗೆ ಅನ್ಯಾಯ ಮಾಡಿ ಹೊರಟೋಗ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ಹಾಗೆ ಮಾತಾಡ್ಬೇಡ ಅಮ್ಮ. ಅಮ್ಮ, ನಿಮ್ಗೇನೂ ಆಗಲ್ಲ, ನಿಮ್ಮನ್ನ ನಾವು ಬದುಕಿಸ್ಕೋತೀವಿ. ಅಷ್ಟು ನಂಬಿಕೆ ನನಗಿಲ್ಲ. ಅದಕ್ಕೆ ನಂದೊಂದು ಚಿಕ್ಕ ಆಸೆ ಇದೆ, ತೀರಿಸ್ತೀಯಾ ಅವನಿ? ಹೇಳಿ. ನಾನು ಕೂಡ ಇಲ್ಲ ಅಂದ್ರೆ ಅನಾಥೆ ಆಗ್ಬಿಡ್ತಾಳೆ. ನನ್ನ ಮಗಳ ಜವಾಬ್ದಾರಿನ ನೀನು ತಗೋತೀಯಾ? ಖಂಡಿತವಾಗ್ಲೂ ತಗೋತೀನಿ ಆಂಟಿ. ನಿಮ್ ಪ್ರಾಣ ಹೋಗುತ್ತೆ ಅನ್ನೋ ಅಪಾಯ ಕೂಡ ಲೆಕ್ಕಿಸ್ದೆ ನನ್ ಗಂಡನ್ ಪ್ರಾಣನ ಕಾಪಾಡಿದಾಳೆ. ಅಲೇಖ್ಯ ಜವಾಬ್ದಾರಿನ ಖಂಡಿತವಾಗ್ಲೂ ನಾನೇ ತಗೋತೀನಿ. ಅಮ್ಮ, ನಿನಗೇನು ಆಗಲ್ಲ ಅಮ್ಮ. ನೀನಿನ್ನೂ 100 ವರ್ಷ ಬದುಕ್ತೀಯ. ನನ್ನ ಆಯಸ್ಸನ್ ಕೂಡ ನೀನೇ ತಗೊಂಡು 100 ಕಾಲ ಚೆನ್ನಾಗಿ ಬದುಕಮ್ಮ. ಅಮ್ಮ ಅಮ್ಮ ಅವನಿ, ಜವಾಬ್ದಾರಿನ ತಗೊಳ್ಳೋದು ಅಂದ್ರೆ ಅವಳು ಒಳ್ಳೇದು ಕೆಟ್ಟದ್ದನ್ನ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ಅವಳಿಗೊಂದು ಸಂಬಂಧ ನೋಡೋ ಜವಾಬ್ದಾರಿ ಕೂಡ ನಿಂದೆ. ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡು. ನನ್ನ ಮಗಳಿಗೆ ಒಳ್ಳೆ ಜೋಡಿನ ಹುಡುಕು. ನಿನ್ ಗಂಡನ ಹಾಗೆ ಒಳ್ಳೆಯವನಾಗಿರ್ಬೇಕು. ಮಾಡ್ತೀನಿ ಆಂಟಿ, ನಿಮ್ ಮಗಳ ಮದುವೆನ ನಾನ್ ಮಾಡ್ತೀನಿ. ಆದ್ರೆ ಆ ಮದುವೆನ ನೀವ್ ಕಣ್ಣಾರೆ ನೋಡ್ತೀರಾ, ನಿಮ್ಗೇನೂ ಆಗಲ್ಲ. ಮಾತ್ ಕೊಡಮ್ಮ. ನೋಡ್ಕೋತೀನಿ ಅಂತ ಹೇಳಿದ್ಲು ಅಲ್ವಾ, ಪ್ರಮಾಣ ಎಲ್ಲ ಯಾಕೆ ಬಿಡಿ. ಅಮ್ಮ, ಅವನೇ ಯಾಕಂಗೆ ತೊಂದರೆ ಕೊಡಬೇಡ. ಇದೇ ನನ್ನ ಕೊನೆ ಆಸೆ. ಮಾತ್ ಕೊಡು ಅವನಿ. ಯಾಕೆಂದ್ರೆ ಮಾತಿಗೆ ಕಟ್ಟು ಬೀಳೋಂತ ನಿನ್ನಂತ ಹುಡುಗಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಅವನಿ, ನೀನ್ ಮಾತು ಕೊಟ್ಟೆ. ಈಗ ನನಗೆ ಮನಃಶಾಂತಿ ಸಿಕ್ತು, ತೃಪ್ತಿ ಆಯ್ತು. ಇನ್ನು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅಯ್ಯೋ, ನಿನಗೇನು ಆಗಲ್ಲ ಅಂತ ಹೇಳ್ದೆ ಅಲ್ವಾ, ಯಾಕೆ ಮಾತಾಡ್ತೀಯ? ಸಾವು ನನ್ನನ್ನ ಕರೀತಿದೆ ಅನ್ನಿಸ್ತಿದ್ಯಮ್ಮ. ಅಮ್ಮ, ರುದ್ರಾಣಿಯವರೇ, ರುದ್ರಾಣಿಯವರೇ ಕಣ್ಬಿಡಿ. ಅಮ್ಮ, ರುದ್ರಾಣಿಯವರೇ ಕಣ್ಬಿಡ್ರಿ. ಅಮ್ಮ ಎದ್ದೇಳಮ್ಮ. ರುದ್ರಾಣಿಯವರೇ, ಏನೇನ್ ಮಾಡಿದ ಕೆಲ್ಸ? ಏನಾಯ್ತು ಬಾವಾ? ಮಾತ್ ಕೊಡೋದಕ್ಕೆ ಯಾಕಷ್ಟೊಂದು ಅವಸರ ನಿನಗೆ?
ಅದಲ್ಲ ಬಾವ. ಇನ್ನೇನು ಮಾತಾಡಬೇಡ. ನನ್ನ ಮಗಳಿಗೆ ಸಿಗದೆ ಇರೋನು ಇನ್ನೊಬ್ಬರಿಗೆ ಸಿಗ್ಬಾರ್ದು ಅಂತ ನನ್ನ ಸಾಯಿಸೋಕೆ ಅಂತ ನೋಡಿದ್ಲು. ಅಷ್ಟು ದ್ವೇಷನ ಇಟ್ಕೊಂಡಿದ್ದ ವ್ಯಕ್ತಿ ಇವಾಗ ಡೆತ್ ಬೆಡ್ ಮೇಲೆ ಇರೋದಕ್ಕೆ ನಿನ್ನ ಜಾಣ್ಮೆಯಿಂದ ಸಿಕ್ಕಾಕ್ಸಿದ್ರೆ ನೀನು ಹೇಗೆ ಸಿಕ್ಕಾಕೊಂಡೆ? ನನ್ನ ಶೂಟ್ ಮಾಡೋಕ್ ಬಂದು ಅವರೇ ಶೂಟ್ ಮಾಡ್ಕೊಂಡ್ರು. ಅದು ಅವ್ರ ಕರ್ಮ. ಮಧ್ಯದಲ್ಲಿ ನೀನ್ ಯಾಕೆ ಅಲೆಕ್ಕೆ ಜವಾಬ್ದಾರಿನ ತಗೊಂಡೆ? ಈ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂದ್ರೆ ಏನಂತಾರೆ ಯೋಚನೆ ಮಾಡಿದ್ಯಾ ನೀನು? ನನ್ನ ಮದ್ವೆ ಮಾಡ್ಕೊಳ್ಳೋಣ ಅಂತ ದುರಾಸೆಯಿಂದ ಬಂದೋಳಿಗೆ ಇವಾಗ ನೀನ್ ಮದ್ವೆ ಮಾಡ್ತೀನಿ ಅಂತ ಮಾತು ಹೇಗೆ ಕೊಟ್ಟೆ? ನಿನಗ್ ಹುಚ್ಚು ಹಿಡಿದು ಆ ಹುಚ್ಚನ್ನ ನನಗೂ ಹಿಡಿಸ್ತಿದೀಯಾ? ದಿಸ್ ಇಸ್ ನಾಟ್ ಕರೆಕ್ಟ್ ಅವನಿ. ಬೇಡ, ಮತ್ತೊಂದು ಪ್ರಾಬ್ಲಮ್ನ ತಲೆ ಮೇಲೆ ಹಾಕೋಬೇಡ. ಅವ್ರ ಕಾನ್ಶಿಯಸ್ಗೆ ಬರ್ತಿದ್ದ ಹಾಗೇನೆ ನನ್ನಿಂದ ಆಗಲ್ಲ, ನನ್ನ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಕ್ ಆಗಲ್ಲ, ಮಾತನ್ನ ವಾಪಸ್ ತಗೋತಿದ್ದೀನಿ ಅಂತ ಹೇಳ್ಬಿಡು. ಅದನ್ನ ನಾನು ಹೇಗೆ ಹೇಳಕ್ಕಾಗತ್ತೆ? ಹೇಳಕ್ಕಾಗತ್ತೆ. ಎದುರುಗಡೆ ಅವ್ರಿಗೆ ನೋಯಿಸ್ತೇನೆ ನಿನಗೆ ಹೇಳಕ್ಕಾಗತ್ತೆ. ನನ್ನ ಹಾಗೆ ಹಾರ್ಷಗಲ್ದೇನೆ ನೀನ್ ಮೃದುವಾಗಿ ಹೇಳೋಕ್ಕಾಗತ್ತೆ. ಹೇಳೋಕ್ಕಾಗಲ್ಲ ಬಾವ. ಯಾಕೆ ಅಂದ್ರೆ ಇವತ್ ನೀನ್ ನನ್ ಕಣ್ಮುಂದೆ ಇದೆಯಾ ಅಂದ್ರೆ ಅದಕ್ಕೆ ಕಾರಣ ರುದ್ರಾಣಿ ಮಗಳು. ಈ ಕ್ಷಣ ಈ ತಾಳಿ ನನ್ ಕತ್ತಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ರುದ್ರಾಣಿ ಮಗಳು. ಆ ಕ್ಷಣ ಅಲೇಖ್ಯ ತಡಿಲಿಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಏನು? ನೀನಿರ್ತಾ ಇದ್ಯಾ? ನೀನಿಲ್ದೇನೆ ನಾನಿರೋದಕ್ಕಾಗ್ತಾ ಇತ್ತಾ? ಅದನ್ನ ಯೋಚನೆ ಮಾಡಲ್ವಾ? ಒಬ್ಬ ಮನುಷ್ಯನ ಪ್ರಾಣನ ಇನ್ನೊಬ್ಬ ಮನುಷ್ಯ ಕಾಪಾಡೋದು ಸಣ್ಣ ವಿಷಯನ? ಅಂಥವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡೋದು ಕೂಡ ತಪ್ಪ? ನಮ್ಗೇನು ಸಂಬಂಧ ಇಲ್ಲ ಅಂತ ಬಿಟ್ಬಿಡಣ್ವಾ? ಅಂತ ಸ್ವಾರ್ಥಿಗಳಾಗಿ ಇರೋಕ್ಕಾಗತ್ತಾ? ಅಷ್ಟೊಂದು ಅವಕಾಶವಾದಿಗಳಾಗಿ ಇರೋಕ್ಕಾಗತ್ತಾ? ನಮ್ ಮನ್ಸ್ ಅಂತದ್ದ, ನಮ್ ವ್ಯಕ್ತಿತ್ವ ಅಂತದ್ದ ಬಾವ. ನೋಡು ಬಾವ, ದಾರಿಲಿ ಹೋಗೋರ್ಗೆ ದಾನ ಮಾಡೋ ಗುಣ ಇದೆ. ಆಪತ್ನಲ್ಲಿರೋರ್ನ ಕಾಪಾಡೋ ವ್ಯಕ್ತಿಗಳು ನಾವು. ಅಂಥದ್ರಲ್ಲಿ ಇವ್ರನ್ನ ಹೀಗೆ ಹೇಗ್ ಬಿಡೋದು? ಮನಸ್ಸಾಕ್ಷಿ ಇರೋ ಮನುಷ್ಯನಾಗಿ ಅವಳು ಮದ್ವೆ ಮಾಡೋದ್ರಲ್ಲಿ ತಪ್ಪೇನಿದೆ? ದೇವ್ರು ನಮಗೊಪ್ಸಿರೋ ಕೆಲ್ಸ ಅಂತ ಅನ್ಕೊಳ್ಳೋಣ. ನಾನಿಂಥ ಪುಣ್ಯ ಕೆಲಸ ಮಾಡೋಕೆ ಮುಂದೆ ಹೆಜ್ಜೆ ಇಡೋದ್ರಿಂದ ನಿನಗೆ ಅಪಾಯ ಆಗದೆ ಇರೋ ಹಾಗೆ ಆ ದೇವ್ರು ಕಾಪಾಡ್ತಾ ಇದ್ದಾನೆ. ನಮಗ್ ಒಳ್ಳೇದ್ ಮಾಡಿರೋ ಅಲೇಖ್ಯಾಗೆ ನಾವು ಒಳ್ಳೇದ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀನ್ ನನ್ ಪ್ರಾಣ ಬಾವ. ನಿನ್ ಒಳ್ಳೆತನದಿಂದ ಸಮಸ್ಯೆಗಳು ಬರ್ತಿದೆ. ಅಲೆಕ್ಕೆಯಿಂದ ಮುಂದೆ ಇನ್ನೆಷ್ಟು ಸಮಸ್ಯೆ ಬರುತ್ತೋ ಏನೋ. ನಿನ್ನ ಅತಿ ಒಳ್ಳೆತನ ನಿನ್ನ ಮತ್ತೊಂದು ಸಮಸ್ಯೆಯಲ್ಲಿ ಮುಳುಗಿಸುತ್ತೆ ತಾಯಿ. ನಿನ್ನ ದೊಡ್ಡ ಮನಸ್ಸು ಮತ್ತೊಂದು ಹೊಸ ಕತೆಗೆ ಶ್ರೀಕಾರ ಹಾಡುತ್ತೆ. ನೀವು ಯಾರು ಊಹಿಸದೇ ಇರೋ ಸಮಸ್ಯೆ ನಿಮ್ಮ ಮನೆಯನ್ನು ಸುತ್ತುವರಿಯುತ್ತೆ. ಅಮ್ಮನವರ ಸಾಕ್ಷಿಯಾಗಿ ಅಪಾಯಗಳು ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ. ನಿನಗಾವತ್ತೇ ಹೇಳಿದ್ದೆ, ನಿಮ್ಮತ್ತೆ ಪ್ರಾಣನ ಉಳಿಸ್ಕೋತೀಯ, ಆದರೆ ಹೊಸ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೋತೀಯ ಅಂತ. ಅದೇ ನಡೀತಾ ಇದೆ. ನಿಮ್ಮತ್ತೆ ಅಪಾಯದಿಂದ ಪಾರಾಗ್ತಾಳೆ, ಆದರೆ ನೀನು ಕಣ್ಣೀರಿನ ಕಡಲಲ್ಲಿ ಬೀಳ್ತೀಯ ಅಂತ ಆವತ್ತೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ.
ಅದೇ ನಡೀತಾ ಇದೆ ತಾಯಿ. ನೀನು ಕೊಟ್ಟಿರೋ ಮಾತಿನಿಂದ, ನೀನು ತಗೊಂಡಿರೋ ಜವಾಬ್ದಾರಿಯಿಂದ ಆ ಹುಡುಗಿ ನಿಮ್ಮನೇಲಿ ಒಂದು ರೀತಿಯಲ್ಲಿ ಕಾಲಿಟ್ಟು ಮತ್ತೊಂದು ರೀತಿಯಲ್ಲಿ ಹೊರಗೆ ಹೋಗ್ತಾಳೆ. ಅದು ಮುಗಿಯೋದ್ರೊಳಗೆ ನೀವು ತಡ್ಕೊಳಕ್ಕಾಗದೇ ಇರುವಂಥ ಘಟನೆಗಳನ್ನು ಎದುರಿಸದೆ ತಪ್ಪಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬರೋದು ನೀನ್ ಸಂತೋಷ ಪಡ್ಬೇಕಾಗಿರೋ ವಿಷಯ. ಇನ್ನೂ ಯಾಕೆ ಅಳ್ತಾ ಇದೆಯಾ? ಮತ್ತೆ ಅನ್ಕಾನ್ಷಿಯಸ್ ಆದ್ರು ಅಂತ ಬೇಜಾರು ಮಾಡ್ಕೋಬೇಡ. ಮೇಜರ್ ಆಪರೇಷನ್ ನಡೆದಿದೆ ಅಲ್ವಾ, ಅದಕ್ಕೆ ಹಾಗಾಗಿರತ್ತೆ. ಡಾಕ್ಟರ್ ಈ ವಿಷಯನ ನಿನಗೆ ಹೇಳಿರ್ತಾರೆ ಅಲ್ವಾ? ಅಲೇಖ್ಯ, ಏನಾಯ್ತು? ಡಾಕ್ಟರ್ ಏನಂದ್ರು? ಅಮ್ಮ ಅಲೇಖ್ಯ, ಅಮ್ಮಂಗೆ ಏನಾಯ್ತು ಅಂತ ಹೇಳು. ಸರಿ, ನಾನ್ ಡಾಕ್ಟರ್ನ ಕೇಳ್ಕೊಂಡ್ ಬರ್ತೇನೆ ಇರು. ಅಮ್ಮ ಕೋಮಾಗ್ ಹೋಗಿದ್ದಾಳೆ. ಯಾವಾಗ ಕೋಮೆಯಿಂದ ಹೊರಗಡೆ ಬರ್ತಾಳೋ, ಯಾವಾಗ ಸರಿ ಹೋಗ್ತಾಳೋ, ಅವ್ರ ಕೈಯಲ್ಲೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆಪರೇಷನ್ ಸರಿಯಾಗಿ ನಡೆದು ಪ್ರಜ್ಞೆ ಬಂತು ಅಂತ ಸಂತೋಷ ಪಡೋ ಅಷ್ಟರಲ್ಲೇ ಹೀಗಾಯ್ತು. ಎಲ್ಲ ನನ್ನ ಹಣೆ ಬರ. ಅಲೇಖ್ಯ, ಬೇಡ ಅಲೇಖ್ಯ, ಹಾಗೆ ಮಾಡಬಾರ್ದು. ಅಳ್ಬೇಡ. ಅಳ್ಬೇಡ, ಸಮಾಧಾನ ಮಾಡ್ಕೋ. ಪ್ರಾಣಾಪಾಯದಿಂದ ಪಾರಾಗಿರೋದಕ್ಕೆ ಆನಂದ ಪಡು. ನೀನ್ ಧೈರ್ಯವಾಗಿರು. ಅಮ್ಮ ಮೊದ್ಲಿನ ಹಾಗಾಗೋವರೆಗೂ ನಾವು ಹುಷಾರಾಗಿ ನೋಡ್ಕೊಳ್ಳೋಣ. ನಿನ್ ಮದ್ವೆ ಆಗ್ಬೇಕು, ನಿನ್ ಜೀವನ ಸರಿ ಹೋಗ್ಬೇಕು ಅನ್ನೋದು ನಿಮ್ಮಮ್ಮನ ಆಸೆ. ನಿಮ್ಮಮ್ಮಂಗೆ ಮಾತು ಕೊಟ್ಟಿರೋ ಹಾಗೆ ನಿನ್ ಮದ್ವೆನ ನಾನ್ ಮಾಡ್ತೀನಿ. ಆ ಶುಭ ವಾರ್ತೆನೇ ನಿಮ್ಮಮ್ಮನ್ನ ವಾಪಸ್ ಮಾಮೂಲಿ ವ್ಯಕ್ತಿ ಮಾಡತ್ತೆ. ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರೆ ಎಲ್ಲ ಸಮಸ್ಯೆ ತೀರ ಹೋಗುತ್ತೆ. ಅವನಿ ಹೊರಗಡೆ ಹೋಗ್ತಾಳೆ ಅಂತ ಎಲ್ಲರೂ ಸಂಭ್ರಮ ಪಟ್ವಿ. ನಮ್ಮ ಸಂಭ್ರಮ ಸಂತೆಗೋಯ್ತು. ಆ ಅವನಿ ಮೇಲೆ ಮೊದಲು ನಾನು ಯುದ್ಧ ಮಾಡಿದೆ, ನನ್ನ ಕೈಲಿ ಆಗ್ಲಿಲ್ಲ. ಆಮೇಲೆ ನಿಹಾರಿಕಾ ಎಂಟ್ರಿ ಆದ್ಲು, ನಿಹಾರಿಕಾಯಿಂದ ಕೂಡ ಆಗ್ಲಿಲ್ಲ. ಆಮೇಲೆ ಅಲೇಖ್ಯ ಎಂಟ್ರಿ ಆದ್ಲು, ಅಲೇಖ್ಯದಿಂದ ಕೂಡ ಏನೂ ಆಗ್ಲಿಲ್ಲ. ಇಷ್ಟು ಜನರನ್ನ ಗೆದ್ಕೊಂಡು ಬರ್ತಿದ್ದಾಳೆ ಅಂದ್ರೆ ಅವನಿಗೆ ಶಬಾಷ್ ಅಂದೆ ಇರೋದಕ್ಕೆ ಆಗ್ತಿಲ್ಲ.
ಜಾತಕದೊಳಗೆ ಯಾವ್ದೋ ದೋಷ ಪ್ರವೇಶಿಸಿರೋ ಹಾಗಿದೆ ನಿಹಾರಿಕಾ. ಒಂದ್ಸಲ ತೋರ್ಸೋದು ಒಳ್ಳೇದು ಅನ್ಸುತ್ತೆ. ನನ್ನ ಜಾತಕನೇ ಸುಳ್ಳು ಜಾತಕ. ಇನ್ನು ದೋಷ ಪ್ರವೇಶಿಸೋದೇನಿದೆ? ಬಿದ್ದು ಏಳೋ ಅಲೆ ಹಾಗೆ ಅವನಿ ಇವಾಗ ನಮ್ಮೇಲೆ ಏನೋ ರೊಚ್ಚಿಗೆ ಇಳ್ತಾಳೆ. ತೂಫಾನ್ ತರ ದಾಳಿ ಮಾಡ್ತಾಳೆ. ಯಾವ್ದೋ ಒಂದ್ ರೀತಿಲಿ ತಡಿಬೇಕು. ಎಷ್ಟೇ ಸಲ ಮೇಲ್ ಎದ್ರು ಆ ಅಲೆ ಕೆಳಗಡೆ ಬೀಳಲೇಬೇಕು ಅಕ್ಕ. ಎಷ್ಟೇ ದೊಡ್ಡ ಬಿರುಗಾಳಿ ಆದ್ರೂ ಕೂಡ ಸ್ವಲ್ಪ ಹೊತ್ತಿಗೆ ತಣ್ಣಗಾಗ್ಲೇಬೇಕು. ಆ ಅಲೆಗೆ ಕೆಳಗಡೆ ಬೀಳೋ ಸಮಯ ಸಾಕು ನಿಹಾರಿಕಾ, ಒಬ್ಬ ಮನುಷ್ಯನ್ನ ಒಳಗಡೆ ಎಳ್ಕೊಳ್ಳೋದಿಕ್ಕೆ. ಆ ಅವನಿ ಅಂತವಳೆ. ಆ ತೂಫಾನ್ಗೆ ಸ್ವಲ್ಪ ಹೊತ್ತು ಸಮಯ ಸಾಕು ನಿಹಾರಿಕಾ, ಒಂದ್ ಊರನ್ನ ಕೂಡ ನಾಶ ಮಾಡೋದಿಕ್ಕೆ. ಆ ಅವನಿ ಕೂಡ ಅಂತವಳೆ. ನೀನು ಅವನಿಗೆ ಅಂಥ ಎಲಿವೇಶನ್ ಕೊಡಬೇಡ ಲಾವಣ್ಯ. ಇದಕ್ಕೂ ಮುಂಚೆ ಇಲ್ದಿರೋ ಹೊಸ ಭಯ ನನಗೆ ಶುರು ಆಗ್ತಿದೆ. ಅವನಿ ಶ್ರೀಕರ್ ಇನ್ನೂ ಬಂದಿಲ್ಲ ಅಂದ್ರೇನು? ರುದ್ರಾಣಿನ ಹಾಸ್ಪಿಟ್ಲಿಗೆ ಸೇರಿಸಿದ ತಕ್ಷಣನೇ ಇವ್ರು ವಾಪಸ್ ಬರ್ಬೋದಲ್ಲ. ಅವನಿ ಸಮಸ್ಯೆಯಿಂದ ಪಾರಾದ್ಲು ಅಂತ ಅಮ್ಮ ಅಪ್ಪ ಮಾತ್ರ ತುಂಬಾ ಸಂತೋಷವಾಗಿದ್ದಾರೆ. ಹೇಳಿ ಶಾರದಾ ಅವರೇ. ನಿಮ್ಗೋಸ್ಕರ ಕಾಯ್ತಿದೀವಿ ವೇದವತಿ ಅವರೇ. ಯಾಕೆ ಹೇಳಿ? ಅಯ್ಯೋ, ಮರ್ತೋದ್ರಾ ಏನೋ? ನಿಜವಾಗ್ಲೂ ಮರ್ತು ಹೋಗಿದ್ದೀನಿ. ನೀವು ನಮ್ಮ ಮುಖ್ಯ ಅತಿಥಿಗಳು, ಹಾಗೆ ಮರ್ತೋದ್ರೆ ಹೇಗ್ರಿ? ಇವತ್ತು ನಮ್ಮ ಮನೇಲಿ ನನ್ನ ಮೊಮ್ಮಗನ ನಾಮಕರಣ ಫಂಕ್ಷನ್ ಇದೆ ಅಂತ ಹೇಳಿದ್ದೆ ಅಲ್ವಾ? ಹೌದಲ್ವಾ? ನಿಮ್ಮ ಮನೇಲಿ ಆ ಫಂಕ್ಷನ್ ಇದೆ ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ನಮ್ಮ ಸಂಬಂಧಿಕರೆಲ್ಲ ನಿಮ್ಮ ಬಗ್ಗೆನೇ ಕೇಳ್ತಿದ್ದಾರೆ. ಬೇಗ ಹೊರಟು ಬನ್ರಿ, ಕಾಯ್ತಾ ಇರ್ತೀವಿ. ಅದು ನೀವಿನ್ನೇನು ಹೇಳಬೇಡಿ. ನಾಮಕರಣ ಫಂಕ್ಷನ್ ಅನ್ನೋದು ಎಂಥ ಆನಂದ ಕೊಡೋ ಫಂಕ್ಷನ್ನೋ ನಿಮಗೆ ಗೊತ್ತಿಲ್ಲ. ಅದು ನಿಮಗೆ ಅನುಭವ ಆಗಿಲ್ಲ ಅನ್ಸುತ್ತೆ. ನಾಮಕರಣದ ದಿನ ನಾವು ತೊಟ್ಟಿಲಿಗೆ ಹಾಕ್ತಿರೋದು ಕೇವಲ ನಮ್ಮ ಮಗನಿಗೆ ಹುಟ್ಟಿರೋ ಮಗನ್ ಮಾತ್ರನೇ ಅಲ್ಲ, ಮುಂದಿನ ತಲೆಮಾರನ್ನ ಹಾಕ್ತಿದೀವಿ. ಮುಂದಿನ ತಲೆಮಾರಿಗೆ ಸಂಬಂಧಿಸಿರೋ ನಮ್ಮ ವಾರಸ್ದಾರನ್ನ ತೊಟ್ಟಿಲಿಗೆ ಹಾಕ್ತಿರೋ ಕಣ್ಣಿಗೆ ಹಬ್ಬದಂತ ಕಾರ್ಯಕ್ರಮ ಇದು. ನಮ್ಮ ವಂಶವೃಕ್ಷಕ್ಕೆ ಮೊಳಕೆ ಬಂದಿರೋ ಮತ್ತೊಂದು ಗಿಡನ ಹಾಕ್ತಿದೀವಿ. ನಮಗ್ ಸಿಕ್ಕಿರೋ ಅದೃಷ್ಟ ನಿಮಗಿನ್ನೂ ಸಿಗದಿರೋದಕ್ಕೆ ಚಿಂತೆ ಮಾಡ್ತಿದೀವಿ. ನೀವು ಮಾತ್ರ ತಪ್ಪದೇನೆ ಬನ್ನಿ. ಶಾರದಾ ಅವರೇ, ನಿಮ್ಮ ಮನೆ ನಾಮಕರಣದ ಫಂಕ್ಷನ್ಗೆ ನಾವು ಬರೋಕ್ಕಾಗ್ತಿಲ್ಲ. ಯಾಕಂದ್ರೆ ನಮಗೆ ಮುಖ್ಯವಾದ ಕೆಲಸಗಳಿದೆ. ದಯವಿಟ್ಟು ಏನು ಅನ್ಕೋಬೇಡಿ. ನನ್ನ ಮಾತು ನಿಮ್ಗೇನಾದ್ರೂ ನೋವು ಕೊಡ್ತಾ ಏನು? ಹಾಗೇನಿಲ್ಲ, ನೀವು ಕರೆಕ್ಟಾಗೇ ಮಾತಾಡಿದ್ರಿ. ಇಡ್ತೀನಿ. ನಮ್ಗಂತ ಮುಖ್ಯವಾದ ಕೆಲಸ ಏನಿದೆ? ಯಾಕೆ ಹಾಗೆ ಹೇಳ್ದೆ? ಎಲ್ರೂ ಆರಾಮಾಗೆ ಹೋಗ್ಬೋದಿತ್ತಲ್ವಾ ಅತ್ತೆ? ಶಾರದಾ ಆಂಟಿ ಅವರು ನಮ್ಮ ಮನೇಲಿ ನಡೆಯೋ ಪ್ರತಿ ಫಂಕ್ಷನ್ಗೂ ಬರ್ತಾ ಇರ್ತಾರಲ್ವಾ, ಮತ್ತೆ ಯಾಕೆ ಬೇಡ ಅನ್ಕೋತಿದ್ಯಾ?